ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಳ್ಳಾರಿಯ ಪ್ರವೀಣ್ ನಿಟ್ಟಾರು ಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಇದೆ, ಪ್ರಮುಖ ಅಪ್ಡೇಟ್ ಇದೆ. ಪ್ರಮುಖ ಆರೋಪಿ ಮುಸ್ತಫಾ ಪೈಚಾರ್ನನ್ನ ಎನ್ಐಎ ಬಂಧಿಸಿದೆ. ಸಕಲೇಶಪುರದ ಆನೆಮಹಲ್ ಬಳಿ ಮುಸ್ತಫಾ ಬಂಧನವಾಗಿದೆ. ಸದ್ಯ ಮುಸ್ತಫಾ ಪೈಚಾರ್ ಹಾಗೂ ಇನ್ನಿಬ್ಬರು ಎನ್ಐಎ ವಶದಲ್ಲಿದ್ದಾರೆ. ದಕ್ಷಿಣ ಕನ್ನಡದ ಸುಳ್ಯ ಮೂಲದ ಮುಸ್ತಫಾ ಪೈಚಾರ್. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ಸಾಕಷ್ಟು ಅನುಮಾನಗಳನ್ನು ಹುಟ್ಟುಹಾಕಿತ್ತು. 2022 ಜುಲೈ 26ನೇ ತಾರೀಕು ನಡೆದಿದ್ದಂತಹ ಒಂದು ಕೊಲೆ ಕೇಸ್ ಇದು. ಇದೀಗ ಹಾಸನ ಸಕಲೇಶಪುರ ನಗರ ಠಾಣೆಯಲ್ಲಿ ಮುಖ್ಯ ಆರೋಪಿ ಮುಸ್ತಫಾ ಪೈಚಾರ್ ಹಾಗೂ ಸಕಲೇಶಪುರ ಆನೆಮಹಲ್ ಸಿರಾಜ್ನ ವಿಚಾರಣೆಯನ್ನ ಎನ್ಐಎ ತಂಡ ಮಾಡ್ತಾ ಇದೆ. ಸಕಲೇಶಪುರ ತಾಲೂಕಿನ ಆನೆಮಹಲ್ನಲ್ಲೇ ಇವರಿಬ್ಬರನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ದೃಶ್ಯಗಳು ನೋಡ್ತಾ ಇದ್ದೀರಾ, ಅವ್ರನ್ನ ವಿಚಾರಣೆ ನಡೆಸ್ತಾ ಇರುವಂಥದ್ದು. ಎನ್ಐಎ ಟೀಮ್ ಬಂದು ಇವರಿಬ್ಬರನ್ನ ವಿಚಾರಣೆ ನಡೆಸ್ತಾ ಇರುವಂಥದ್ದು. ಪ್ರಮುಖ ಆರೋಪಿ ಮುಸ್ತಫಾ ಪೈಚಾರ್ ಅನ್ನುವಂಥ ವ್ಯಕ್ತಿ, ದಕ್ಷಿಣ ಕನ್ನಡದ ಸುಳ್ಯ ಮೂಲದ ವ್ಯಕ್ತಿ ಈತ. ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣವನ್ನು ಭೇದಿಸೋದಕ್ಕೆ ಸಾಕಷ್ಟು ಸಮಯ ತಗೊಂಡ್ರು. ಯಾಕೆ ಹೀಗಾಯಿತು? ಆತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆಗಿದ್ದಂಥ ವ್ಯಕ್ತಿ, ಬಹಳ ಒಳ್ಳೆಯ ವ್ಯಕ್ತಿ ಅಂತ ಹೆಸರು ಗಳಿಸಿದ್ದ ಆತ. ಯಾರ ದ್ವೇಷವನ್ನೂ ಕಟ್ಟಿಕೊಂಡಿರಲಿಲ್ಲ ಅಂತ ಹೇಳಲಾಗ್ತಿತ್ತು. ಪ್ರವೀಣ್ ನೆಟ್ಟಾರ್ ಬಹಳ ಒಳ್ಳೆ ವ್ಯಕ್ತಿ ಅಂತ ಇದ್ದಂಥ ವ್ಯಕ್ತಿಯ ಹತ್ಯೆಯನ್ನು ಹಾಡಹಗಲೇ ಇದ್ದಕ್ಕಿದ್ದ ಹಾಗೆ ಯಾಕೆ ಹಾಗೆ ಬಂದು ಕೊಲೆಗೈದು ಹೋದರು ಅನ್ನುವಂಥದ್ದು ಪ್ರಶ್ನೆ ಆಗಿತ್ತು. ತನ್ನ ಅಂಗಡಿ ಬಾಗಿಲು ತೆಗೆದು ಸುಮ್ಮನೆ ಕೂತಿದ್ದಂಥ ವ್ಯಕ್ತಿಯನ್ನು ಹಾಡಹಗಲೇ ಹತ್ಯೆಗೈದಂಥ ಪ್ರಕರಣ ನಡೆದಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮುಸ್ತಫಾ ಪೈಚಾರ್ ಅನ್ನುವಂಥ ಆರೋಪಿಯನ್ನು ಎನ್ಐಎ ಬಂಧಿಸಿ ವಿಚಾರಣೆ ಮಾಡ್ತಾರೆ. ಬೆಳ್ಳಾರಿಯಲ್ಲಿ ನಡೆದಿದ್ದಂತಹ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ಸಾಕಷ್ಟು ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಕಾರಣವಾಗಿತ್ತು. ಪ್ರವೀಣ್ ನೆಟ್ಟಾರು ಹತ್ಯೆಗೆ ನ್ಯಾಯ ಎಲ್ಲಿ ಅಂತ ರಾಜ್ಯಾದ್ಯಂತ ಹಿಂದೂ ಕಾರ್ಯಕರ್ತರು ಪ್ರಶ್ನೆ ಮಾಡುವಂಥ ಒಂದು ಸಂದರ್ಭ ಉಂಟಾಗಿತ್ತು. ಇದೀಗ ಎನ್ಐಎ ಮುಸ್ತಫಾ ಪೈಚಾರ್ ಅನ್ನುವಂಥ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದೆ. ಅಪ್ಡೇಟ್ ಪಡ್ಕೊಳ್ಳೋಣ. ಹಾಸನ ಪ್ರತಿನಿಧಿ ಖುಷ್ವಂತ್ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ಅಂತೂ ಇಂತೂ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ ಅಂತ. ಯಾವಾಗ ಇವ್ರನ್ನ ವಶಕ್ಕೆ ಪಡೆದ್ರು? ವಿಚಾರಣೆಯ ಅಪ್ಡೇಟ್ ಏನಾದರೂ ಇದೆಯಾ? ಏನಿದೆ ಅಪ್ಡೇಟ್? ಶ್ರೀಲಕ್ಷ್ಮಿ, ಪ್ರವೀಣ್ ನೆಟ್ಟಾರು ಕೇಸ್ನಲ್ಲಿ ಪ್ರಮುಖವಾದ ಆರೋಪಿಯಾಗಿದ್ದಂತಹ ಮುಸ್ತಫಾ ಫೈಜರ್ನನ್ನ ಎನ್ಐಎ ತಂಡ ಹಾಸನದ ಆನೆಮಾಲ್ನಲ್ಲಿ ಬಂಧಿಸಿದೆ. ಜೊತೆಗೆ ಅವರಿಗೆ ಆಶ್ರಯ ನೀಡಿದಂತಹ ವ್ಯಕ್ತಿಯನ್ನು ಕೂಡ ಬಂಧಿಸಿರುವಂಥದ್ದು. ಜೊತೆಗೆ ಇವರಿಬ್ಬರು ಮುಸ್ತಫಾ ಮತ್ತು ಇಲಿಯಾಸ್ ಅಂತ ಇಬ್ಬರು ವ್ಯಕ್ತಿಗಳು. ಈಗ ಮುಸ್ತಫಾ ಫೈಜರ್ ಏನಿದ್ದಾರೆ ಅವರು ಸುಳ್ಯ ತಾಲೂಕಿನವರು, ಅವರ ಜೊತೆ ಇನ್ನೊಬ್ಬ ಇಲಿಯಾಸ್ ಅಂತ ವ್ಯಕ್ತಿ ಏನು ಅವರು ಸೋಮವಾರಪೇಟೆ ಮೂಲದವರು ಅಂತ ಹೇಳ್ತಾ ಇರುವಂಥದ್ದು. ಈ ಇಬ್ಬರು ಕೂಡ ಇಲ್ಲಿ 1 ತಿಂಗಳ ಹಿಂದೆ ಅಷ್ಟೇ ಆಗಿತ್ತು, ಅಂದರೆ ಸಕಲೇಶಪುರದ ಆನೆಮಾಲ್ಗೆ ಬಂದು ಇವರು 1 ತಿಂಗಳಾಗಿತ್ತು. ಮುಖ್ಯವಾಗಿ ಇವರು ಯಾಕೆ ಬರ್ತಾರೆ ಅನ್ನುವಂಥ ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನಾವು ಹುಡುಕಿದಾಗ ಇವರು ಶುಂಠಿ ಬೆಳೆಯನ್ನು ಬೆಳಿತೀವಿ ಅಂತ ಬಂದು ಆನೆಮಹಲ್ನಲ್ಲೇ ಖಾಲಿ ಮನೆಯೊಂದನ್ನು ಬಾಡಿಗೆಗೆ ಪಡೆದಿರ್ತಾರೆ. ಆದರೆ ಇಲ್ಲಿಯವರೆಗೆ ಯಾರಿಗೂ ಕೂಡ ಇವರು ಇಂಥ ಕೃತ್ಯವನ್ನು ಮಾಡಿ ಬಂದಿದ್ದಾನೆ ಅಥವಾ ಈ ಕೇಸ್ನಲ್ಲಿ ಇದ್ದಾನೆ ಅನ್ನುವ ಸುಳಿವು ಕೂಡ ಸ್ಥಳೀಯರಿಗೆ ಇರೋದಿಲ್ಲ. ಹೀಗಾಗಿ ಈ ಸೈಜರ್ ಅಂತ ವ್ಯಕ್ತಿಯನ್ನು ಇಲ್ಲಿ ಏನಿದ್ದಾರೆ ಅವರಿಗೆ ಆಶ್ರಯ ಕೊಟ್ಟಂಥ ಆ ವ್ಯಕ್ತಿಯನ್ನು ಕೂಡ ಈ ಒಂದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಸದ್ಯಕ್ಕೆ ಈಗ ಎನ್ಐಎ ತಂಡ ನೋಡ್ಬೋದು. ಇದು ಹಾಸನದ ಸಕಲೇಶಪುರದ ನಗರ ಠಾಣೆಯಲ್ಲಿ ವಿಚಾರಣೆಯನ್ನು ಸ್ಥಳೀಯರನ್ನು ಮಾಡಿಸಿದ್ರು. ಜೊತೆಗೆ ಈಗಷ್ಟೇ ಮುಸ್ತಫಾ ಫೈಜರ್ ಮತ್ತು ಇಲಿಯಾಸ್ನನ್ನು ಒಟ್ಟಿಗೆ ವಿಚಾರಣೆಯನ್ನು ಮಾಡಿ ಇನ್ನೊಂದು ರೌಂಡ್ ಗೌಪ್ಯ ಸ್ಥಳಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಬಹುಶಃ ಅವರನ್ನು ಬೆಂಗಳೂರಿಗೂ ಕರೆದುಕೊಂಡು ಹೋಗುವ ಸಾಧ್ಯತೆ ಇದೆ. ಈಗ ಮೆಡಿಕಲ್ ಟೆಸ್ಟ್ ಎಲ್ಲ ಆಗಿರುವಂಥದ್ದು. ಜೊತೆಗೆ ಇಲ್ಲಿ ಪ್ರಾಥಮಿಕ ತನಿಖೆಯನ್ನು, ಅಂದರೆ ಅವರು ಯಾವಾಗ ಬಂದರು, ಎಲ್ಲಿ ಉಳ್ಕೊಂಡಿದ್ರು, ಮತ್ತು ಇಷ್ಟು ದಿನ ಏನು ಮಾಡ್ತಿದ್ರು, ಯಾರ್ಯಾರ ಸಹಾಯ ಪಡೆದ್ರು, ಈ ಎಲ್ಲ ಪ್ರಾಥಮಿಕ ಮಾಹಿತಿಯನ್ನು ಪಡೆದಿರುವಂಥದ್ದು. ಹಾಗೆ ಒಟ್ಟಾರೆಯಾಗಿ ಪ್ರವೀಣ್ ನೆಟ್ಟಾರು ಕೇಸ್ನಲ್ಲಿ ಮುಸ್ತಫಾ ಫೈಜರ್ ಏನು ಬಂಧನ ಆಗಿದೆ, ಅದು ಒಂದು ಬಹು ಮುಖ್ಯ ಘಟ್ಟ ಅಂತ ಹೇಳ್ಬೋದಾಗಿದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಖುಷ್ವಂತ್.